ನಮಸ್ಕಾರ. ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದ್ವಿ. ಕಾಂಗ್ರೆಸ್ಗೆ ಗೌಡರ ಭಯ, ಎಚ್ಚರಿಕೆಯ ಹೆಜ್ಜೆ ಇಡಲು ಸಖತ್ ಪ್ಲಾನ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಭೆಯಲ್ಲಿ ಭಾರೀ ಚರ್ಚೆ. ಕಾಂಗ್ರೆಸ್ ನಾಯಕರಿಗೆ ಶುರುವಾಗಿದೆಯಾ ಗೌಡರ ಭಯ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಯಾಕೆಂದ್ರೆ ಮಧ್ಯಂತರ ಚುನಾವಣೆ ಬಾಂಬನ್ನ ಹಾಕಿದ್ರು ಎಚ್.ಡಿ. ದೇವೇಗೌಡರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಿಗೆ ಎಲ್ಲೋ ಒಂದ್ ಕಡೆ ಆ ಒಂದು ಭಯ ಈ ಕ್ಷಣದವರೆಗೂ ಕೂಡ ಕಾಡ್ತಾನೆ ಇದೆ. ದೇವೇಗೌಡರ ಮಾತಿನ ಹಿಂದೆ ರಾಜಕೀಯ ಮರ್ಮ ಅಡಗಿರೋದು ಕಾಂಗ್ರೆಸ್ ನಾಯಕರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಭಯದ ವಾತಾವರಣ ಇರುವಂತದ್ದು. ಗೌಡರ ಮಾತಿನಿಂದ ಕೈ ನಾಯಕರು ಸೈಲೆಂಟ್ ಆಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಭೆಯಲ್ಲಿ ಭಾರಿ ಚರ್ಚೆ ಆಗಿದೆ. ಮಧ್ಯಂತರ ಚುನಾವಣೆಯ ವಿಚಾರ ಮಾತನಾಡಿದಂಥದ್ದು. ನಮ್ಮ ತಲೆಗೆ ಕಟ್ಟೋದಕ್ಕೆ ಗೌಡರು ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಚರ್ಚೆ ಆಗಿರುವಂತದ್ದು. ಸಾರ್ವಜನಿಕವಾಗಿ ಕಾಂಗ್ರೆಸ್ ಪಕ್ಷ ವಿಲನ್ ಆಗಬಾರ್ದು ಅನ್ನುವ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗಿರುವಂತದ್ದು. ಇದಕ್ಕಾಗಿ ಕಾಂಗ್ರೆಸ್ನಿಂದ ಎಚ್ಚರಿಕೆಯ ಸೂತ್ರವನ್ನ ಅನುಸರಿಸಲಾಗ್ತಾ ಇದೆ. ನಾವಾಗೆ ಸರ್ಕಾರ ಬೀಳಿಸುವಂತ ಪ್ರಯತ್ನ ಮಾಡೋದು ಬೇಡ ಅಂತ ಕೂಡ ಚರ್ಚೆ ಆಗಿರುವಂತದ್ದು ಕಾಂಗ್ರೆಸ್ ವಲಯದಲ್ಲಿ. ಮೊನ್ನೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸರ್ಕಾರ ಬೀಳಿಸಿದ್ರು ಎಂಬ ಅಪವಾದವೂ ಕೂಡ ನಮ್ಮ ಮೇಲೆ ಬರೋದು ಬೇಡ, ನಮ್ಮಿಂದ ಸರ್ಕಾರ ಬಿದ್ದು ಹೋಗಬಾರದು, ಬೀಳೋದಾದ್ರೆ ಅವರಿಂದಲೇ ಸರ್ಕಾರ ಬೀಳ್ಲಿ ಅಂತ ಇಲ್ಲಿ ಕಾಂಗ್ರೆಸ್ ನಾಯಕರು ಮಾತನಾಡ್ಕೊಂಡಿದ್ದಾರೆ. ನಾವು ಇನ್ನು ಮುಂದೆ ಹುಷಾರಾಗಿ ಇರಬೇಕು, ಸೀನಿಯರ್ಸ್ ಸರ್ಕಾರದ ವಿರುದ್ಧ ಮಾತನಾಡಬಾರದು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹಿರಿಯ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಫರ್ಮಾನ್ ಅನ್ನ ಹೊರಡಿಸಿರುವಂತದ್ದು. ಯಾವುದೇ ಸೀನಿಯರ್ ಲೀಡರ್ಸ್ಗಳು ಸರ್ಕಾರದ ವಿರುದ್ಧ ಮಾತನಾಡಬಾರದು ಅಂತ ಇಲ್ಲಿ ಫರ್ಮಾನ್ ಅನ್ನ ಹೊರಡಿಸಲಾಗಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಜನ ಹಿರಿಯ ನಾಯಕರು ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ. ಮೈತ್ರಿಯಿಂದಲೇ ಇಲ್ಲಿ ಲೋಕಸಭೆಯಲ್ಲಿ ಹೀನಾಯವಾಗಿ ಸೋಲನ್ನ ಕಾಣೋದಕ್ಕೆ ಆಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಮಾತನಾಡಿರುವಂತದ್ದನ್ನ ನೀವು ಕೂಡ ನೋಡಿದಿರಾ. ಅದಾದ್ಮೇಲೆ ದೇವೇಗೌಡರ ಆ ಒಂದು ಹೇಳಿಕೆ ಇಡೀ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿ ಮಾಡಿದ್ದಲ್ಲದೆ ಎಲ್ಲೋ ಒಂದ್ ಕಡೆ ದೇವೇಗೌಡರ ಹೇಳಿಕೆ ಕಾಂಗ್ರೆಸ್ ಅನ್ನ ವಿಲನ್ ಸ್ಥಾನದಲ್ಲಿ ನಿಲ್ಲಿಸಿತ್ತು. ಸೊ ಹೀಗಾಗಿ ಕಾಂಗ್ರೆಸ್ ನಾಯಕರಲ್ಲಿ ಆ ಒಂದು ಭಯ ಈಗಲೂ ಕೂಡ ಕಾಡ್ತಾ ಇದೆ. ಯಾಕೆಂದ್ರೆ ಸರ್ಕಾರವನ್ನ ಬೀಳಿಸಿದಂತ ಆರೋಪ ಇಲ್ಲಿ ಅವರೇ ಸುಮ್ಮನಾದ್ರೂ ಕೂಡ, ಅವರೇ ಕೈ ಕೊಟ್ಟರು ಕೂಡ ನಮ್ಮ ಮೇಲೆ ಬಂದು ಬಿಡುತ್ತೆ ಅನ್ನುವ ಭಯ ಕಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಈಗ ದೇವೇಗೌಡರ ಹೇಳಿಕೆಯಿಂದ ಈಗ ಕಾಂಗ್ರೆಸ್ ನಾಯಕರ ಮಧ್ಯೆ ನಡೆದಂತ ಚರ್ಚೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು. ಯಾರೂ ಕೂಡ ಮೈತ್ರಿ ವಿರುದ್ಧ ಮಾತನಾಡಬಾರದು, ಸರ್ಕಾರದ ವಿರುದ್ಧ ಮಾತನಾಡಬಾರದು, ಜೆಡಿಎಸ್ ನ ವರಿಷ್ಠರ ವಿರುದ್ಧ ಹೇಳಿಕೆಗಳನ್ನ ಕೊಡಬಾರದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತ ಚಿದಾನಂದ್ ಪಟೇಲ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಎಲ್ಲೋ ಒಂದ್ ಕಡೆ ದೇವೇಗೌಡರ ಮಧ್ಯಂತರ ಚುನಾವಣೆ ಹೇಳಿಕೆ ಕಾಂಗ್ರೆಸ್ ಅನ್ನ ವಿಲನ್ ಸ್ಥಾನದಲ್ಲಿ ತಂದು ನಿಲ್ಲಿಸಿತ್ತು. ಸೊ ಹೀಗಾಗಿ ಈಗ ಕಾಂಗ್ರೆಸ್ ಯಾವ ರೀತಿಯಾಗಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದೆ ಅಂತ? ಪೃಥ್ವಿರಾಜ್, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಧ್ಯಂತರ ಚುನಾವಣೆ ನಿಶ್ಚಿತ ಎಂಬ ಹೇಳಿಕೆಯ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ. ಒಂದು ವೇಳೆ ಸರ್ಕಾರ ಬಿದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಂತ ಹೇಳಿ ಅಪವಾದ ಮತ್ತು ಹಣೆಪಟ್ಟಿ ಹೊತ್ತುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಇದೇ ಕಾರಣಕ್ಕಾಗಿ ದೇವೇಗೌಡರು ಅವರು ಸ್ವಯಂಕೃತ ಅಪರಾಧ ಮಾಡಿದ್ರು ಕೂಡ ಕಾಂಗ್ರೆಸ್ ಮೇಲೆ ತಲೆ ಕಟ್ಟಲು ಈ ರೀತಿ ಪ್ಲಾನ್ ಅನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಮತ್ತು ಯಾರು ಕೂಡ ಸರ್ಕಾರದ ವಿರುದ್ಧ ಮಾತನಾಡಬಾರದು ಮತ್ತು ಸರ್ಕಾರದೊಳಗಡೆ ನಾವೊಂದಷ್ಟು ಸೈಲೆಂಟ್ ಆಗಿರ್ಬೇಕೆಂಬ ಸೂಚನೆಯನ್ನ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಅವರು ಮೊನ್ನೆ ನಡೆದಂತ ಕಾಂಗ್ರೆಸ್ ಸೀನಿಯರ್ ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡಬಾರದು. ಒಂದು ವೇಳೆ ಸರ್ಕಾರ ಬಿದ್ದರೆ ಅದು ದೇವೇಗೌಡರ ಕಡೆಯಿಂದಲೇ ಬೀಳಲಿ ಅಥವಾ ಜೆಡಿಎಸ್ ಕಡೆಯಿಂದ ಬೀಳಲಿ, ಆದ್ರೆ ನಾವಂತೂ ಆ ಒಂದು ಕೃತ್ಯಕ್ಕೆ ಕೈ ಹಾಕಬಾರದು ಮತ್ತು ಯಾವ ಸೀನಿಯರ್ಸ್ ಗಳು ಕೂಡ ಸರ್ಕಾರದ ವಿರುದ್ಧ ಮಾತನಾಡಬಾರದು ಮತ್ತು ಮುಖ್ಯಮಂತ್ರಿ ವಿರುದ್ಧ ಮಾತನಾಡಬಾರದು ಅಂತ ಹೇಳಿ ಹುಕ್ಕುಮನ್ನು ಹೊರಡಿಸಿದ್ದಾರೆ. ಆ ಮುಖಾಂತರ ದೇವೇಗೌಡರ ಭಯ ಕಾಂಗ್ರೆಸ್ಗೂ ಕಾಡಿದ್ದು. ಸರ್ಕಾರ ಬಿದ್ದೋದ್ರೆ ಅದು ಕಾಂಗ್ರೆಸ್ಗೆ ತಲೆಗೆ ಕಟ್ಟಿ ಆ ಮುಖಾಂತರ ಚುನಾವಣೆ ಎದುರಿಸೋದು, ಇದು ಬಿಜೆಪಿ ಮತ್ತು ಜೆಡಿಎಸ್ಗೆ ಲಾಭ ಆಗುತ್ತೆ. ಮತ್ತೆ ಕಾಂಗ್ರೆಸ್ಗೆ ಮಧ್ಯಂತರ ಚುನಾವಣೆ ನಡೆದರೆ ದೊಡ್ಡ ಮಟ್ಟದ ಸೋಲುಂಟಾಗುತ್ತೆ ಎಂಬ ಆತಂಕ ಕೂಡ ಎದುರಾಗಿದೆ. ಹಾಗಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಒಟ್ಟಲ್ಲಿ ದೇವೇಗೌಡರ ರಾಜಕೀಯ ಅತ್ಯಂತ ಕೆ.ಸಿ. ವೇಣುಗೋಪಾಲ್ ಮತ್ತು ಕಾಂಗ್ರೆಸ್ ನಾಯಕರುಗಳು ಅನಿವಾರ್ಯವಾಗಿ ಇದೀಗ ಜೆಡಿಎಸ್ ನಾಯಕರ ಹೇಳಿದಂಗೆ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಕಾಂಗ್ರೆಸ್ ನಾಯಕರು ಕೂಡ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು.
ಸರ್, ಚಿದಾನಂದ್ ಪಟೇಲ್ ಇಲ್ಲಿ ಪ್ರಮುಖವಾಗಿ ಈ ಒಂದು ಚರ್ಚೆಯ ಹಿಂದೆ ನೋಡ್ತಾ ಇದ್ರೆ 2008ರ ಎಲೆಕ್ಷನ್ ಅನ್ನ ಕಂಪೇರ್ ಮಾಡಬಹುದಾ ಅಂತ. ಯಾಕೆಂದ್ರೆ ಆ ಒಂದು ಸಂದರ್ಭದಲ್ಲಿ ಜೆಡಿಎಸ್ ಖಳನಾಯಕ ಸ್ಥಾನದಲ್ಲಿ ಕುತ್ಕೊಂಡಿತ್ತು, ಬಿಜೆಪಿ ಇಲ್ಲಿ ಅದೇ ಒಂದು ಅನುಕಂಪದ ವಿಚಾರವನ್ನ ಇಟ್ಕೊಂಡು ಎಲೆಕ್ಷನ್ ಎದುರಿಸಿತ್ತು. ಸೊ ಹೀಗಾಗಿ ಎಲ್ಲಿ ಮತ್ತೆ ಈ ಬಾರಿನೂ ಅದೇ ರೀತಿಯಾಗಿ ಆಗ್ಬಿಡುತ್ತೆ ಅನ್ನುವ ಭಯ ಅನ್ಸುತ್ತೆ. ಖಂಡಿತವಾಗಿಯೂ ಪೃಥ್ವಿರಾಜ್, ಯಾಕಂತ ಹೇಳಿದ್ರೆ ದೇವೇಗೌಡರ ಟಾರ್ಗೆಟ್ ಹಳೆ ಮೈಸೂರು ಭಾಗವಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ 40ರಿಂದ 50 ಸ್ಥಾನಗಳನ್ನ ಗೆಲ್ಲೋದು ಸುಲಭ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಬೀಳಿಸ್ತು ಅಂತ ಹೇಳಿ ಅಪವಾದ ಬಂದ್ರೆ ಅಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಒಕ್ಕಲಿಗ ಮತಗಳು ಮತ್ತು ಇತರ ಮತಗಳು ಕೂಡ ಜೆಡಿಎಸ್ ಪಾಲಿಗೆ ಹೋಗ್ತವೆ. ಆ ಮುಖಾಂತರ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಈ ಒಂದು ಪ್ಲಾನ್ ಇಟ್ಟುಕೊಂಡೇ ದೇವೇಗೌಡರು ಈ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಸರ್ಕಾರ ಬೀಳಿಸುವಂತ ಪ್ರಯತ್ನ ನಮ್ಮಿಂದ ಯಾವುದೇ ಕಾರಣಕ್ಕೂ ಆಗಬಾರದು. ಮತ್ತು ಒಂದು ವೇಳೆ ಸರ್ಕಾರ ಬಿದ್ರೆ ಅದು ಜೆಡಿಎಸ್ ನಿಂದ ಮತ್ತು ದೇವೇಗೌಡರ ಕಾರಣದಿಂದ ಬೀಳುವಂತಾದ್ರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕಾಂಗ್ರೆಸ್ ನಿಂದ ಸರ್ಕಾರ ಬಿತ್ತು ಎಂಬ ಅಪವಾದದಿಂದ ತಪ್ಪಿಸಬೇಕು ಮತ್ತು ನಾವು ವಿಲನ್ಗಳಾಗುವುದು ಬೇಡ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.